ಹಾಯ್ ಕರ್ನಾಟಕ ಜನತೆಗೆ ನಮಸ್ಕಾರಗಳು. ನಾವಿವತ್ತು ಹೋಗ್ತಾ ಇರೋದು ಶ್ರೀ ಜಾವಗಲ್ಗೆ. ಜಾವಗಲ್ ದರ್ಗಾವನ್ನು ನೋಡಲಿಕ್ಕೆ ನಾವು ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ. ಇದು ನಾವು ಹೋಗ್ತಾ ಇರೋದು ಈಗ ಅರ್ಸಿಕೆರೆಲಿದ್ದ ಜಾವಗಲ್ ಬಸ್ ಅನ್ನು ಹತ್ತಿದ್ದೀವಿ. ಇದು ದಾರಿಯಲ್ಲಿ ಸಿಕ್ಕಿದ ದರ್ಗಾ. ಇವರು ಕಲ್ಲಂದರ್ ದರ್ಗಾ. ಇದು ಬಸ್ ಸ್ಟಾಪ್ ನಿಂದಲಾರ್ದೆ ನಾನು ಹಾಗೆ ಹೊರಗಲಿಂದ ವಿಡಿಯೋ ಮಾಡಿದ್ದೇನೆ. ಎಲ್ಲಿ ನೋಡಿದರೂ ತೆಂಗಿನಕಾಯಿ ಗಿಡನೇ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾರೆ ಹಚ್ಚ ಹಸಿರಾಗಿ ಕಾಣುತ್ತೆ. ಇದೇನ್ ನೋಡ್ತಾ ಇದ್ದೀರಲ್ಲ, ಇದು ಮುಖ್ಯ ದ್ವಾರ. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ. ಇಲ್ಲಿ ನೋಡ್ತಾ ಇದ್ದಾರೆ, ಇದೇ ದರ್ಗಾ. ಈ ದರ್ಗಾದಲ್ಲಿ ವಿಶೇಷತೆ ಏನೆಂದರೆ ಇದು ಬಹಳ ಪವರ್ಫುಲ್ ದರ್ಗಾ. ಇಲ್ಲಿ ಜನಸಂಖ್ಯೆ ತುಂಬಾ ಹೆಚ್ಚಾಗಿ ಬರುತ್ತದೆ. ದರ್ಗಾದಲ್ಲಿ ಇದೇನ್ ನೋಡ್ತಾ ಇದ್ರಲ್ಲ, ಹಿಂದೆಲಿಂದ ತೆಗೆದಿದ್ರು ವಿಡಿಯೋ. ಇಲ್ಲೇ ದರ್ಗಾ. ಇದು ಹೊಸದಾಗಿ ಕಟ್ಟಿಸಿರುವ ಮಸೀದಿ. ಇಲ್ಲಿಯ ವಿಶೇಷತೆ ಏನೆಂದರೆ ಎಲ್ಲಿ ನೋಡಿದ್ರು ಸ್ವಚ್ಛಾಗಿ ಇದೆ. ಇಲ್ಲಿ ಇದೇನ್ ನೋಡ್ತಾ ಇದ್ರೆ ನಾವು, ನಮ್ಮ ಮಾವ, ನಮ್ಮ ತಮ್ಮರು, ಎಲ್ಲಿ ನೋಡಿದರೂ ಎಷ್ಟು ಸ್ವಚ್ಛಾಗಿದೆ ಅಂದ್ರೆ ಇಲ್ಲಿ ಕ್ಲೀನ್ನೆಸ್ ಮೇಂಟೆನೆನ್ಸ್ ಮಾಡಿದ್ದಾರೆ. ನೋಡ್ತಾ ಇರಬಹುದು, ಇದು ಸುತ್ತದ ಆವರಣ. ಇದೇನ್ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ಮತ್ತು ರಾತ್ರಿ ಊಟಕ್ಕೆ ಸಾಲಾಗಿ ನಿಲ್ಲಿಸುವ ಸ್ಥಳ ಇದು. ಹಚ್ಚ ಹಸಿರಾಗಿ ಕಾಣುತ್ತದೆ ಒಳಗಿನಿಂದ. ಇದು ಮಧ್ಯಾಹ್ನ ಊಟಕ್ಕೆ ಇಲ್ಲೇ ಕೊಡ್ತಾರೆ, ಇದು ಸ್ಥಳ. ಹೀಗೆ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬಾಬಾನವರು ಕುಳಿತುಕೊಳ್ತಾ ಇದ್ರು, ಎಲ್ಲರಿಗೆ ದರ್ಶನವನ್ನು ನೀಡುತ್ತಿದ್ದರು. ಅವರ ಸ್ಥಳ ಇದು. ಇದು ಹಿಂಭಾಗದಲ್ಲಿ ಪ್ರತಿನಿತ್ಯವೂ ಕಟ್ಟಿಗೆ ಒಲೆಯನ್ನು ಹಚ್ಚಲು ಕಟ್ಟಿಗೆಯನ್ನು ಸ್ಟಾಕ್ ಮಾಡಿ ಇಟ್ಟಿದ್ದಾರೆ. ಇದು ನೋಡ್ತಾ ಇರ್ಬೋದು ಎಷ್ಟು ಪ್ರಮಾಣದಲ್ಲಿ ಇಟ್ಟಿದ್ದಾರೆ ಅಂತ. ಇದು ಮೇಕೆಗಳ ಸಾಕಾಣಿಕೆ. ಇಲ್ಲಿ ಕುರಿಗಳನ್ನು ಸಾಕಿ ಜುಮ್ಮಾ, ಶುಕ್ರವಾರ, ಗುರುವಾರದಂದು ನೋಡ್ತಾ ಇರ್ಬೇಕಂತ ದರ್ಗಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ದರ್ಗಾ ಒಳಗಿನ ದೃಶ್ಯ ನೋಡ್ತಾ ಇರ್ಬೋದು. ಇದು ದರ್ಗಾದ ಹಿಂಭಾಗಿನ ದೃಶ್ಯ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು.